ರಾಜ್ಯ ಸಂಪುಟ ವಿಸ್ತರಣೆಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಟಿವಿ9 ನಲ್ಲಿ ನೀವು ಗಮನಿಸಬಹುದು. ಇವತ್ತು ಸಂಪುಟ ವಿಸ್ತರಣೆ ನಡೆಯುತ್ತಾ ಇಲ್ವಾ ಅನ್ನುವಂತ ಗೊಂದಲ ಸಚಿವಾಕಾಂಕ್ಷಿಗಳಲ್ಲಿ ಇವತ್ತು ಕೂಡ ಇದೆ. ಬಟ್ ಇವತ್ತೇ ಈ ಪ್ರವಾಸನಕ್ಕೆ ತೆರೆ ಬೀಳಬಹುದಂತ ಚಾನ್ಸಸ್ ಜಾಸ್ತಿ ಇದೆ. ಸಂಜೆಯೇ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಹೈಕಮಾಂಡ್ ನಿಂದ ಪಟ್ಟಿ ರವಾನೆ ಆಗಬಹುದಾದ ಚಾನ್ಸಸ್ ಇದೆ. ಖುದ್ದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಪಟ್ಟಿಗಾಗಿ ಕಾದು ಕುಳಿತಿದ್ದಾರೆ. ಸಚಿವರ ಪಟ್ಟಿ ಕೈ ಸೇರ್ತಾ ಇದ್ದ ಹಾಗೆ ಲೋಕಭವನಕ್ಕೆ ರವಾನೆ ಮಾಡಿ ಇವತ್ತು ಇಡೀ ದಿನ ಇದಕ್ಕಾಗಿನೇ ಮುಖ್ಯಮಂತ್ರಿಗಳು ಕಾಯ್ದಿರಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇಲ್ಲಿ ವಿಚಾರ ಏನು ಅಂತಾರೆ ನಿಮ್ಗೆ ಗೊತ್ತಿದೆ. ಇರೋದು 3 ಮತ್ತೊಂದು ಸ್ಟೇಟ್ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಆಗಿ ಹತ್ತತ್ರ 2 ತಿಂಗಳ ಆಗಿದೆ ಆಲ್ರೆಡಿ. ಆದ್ರೂ ಕೂಡ ಇವ್ರುಗಳಿಗೊಂದು ಸಚಿವ ಸಂಪುಟ ವಿಸ್ತರಣೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಚಟುವಟಿಕೆ ಹೇಗಿದೆ, ನಡವಳಿಕೆ ಹೇಗಿದೆ, ಅವ್ರ ಕಾರ್ಯತಂತ್ರ ಹೇಗಿದೆ ಅನ್ನುವಂತನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇನ್ನೂ 20 ಮಂದಿ ಸಚಿವರುಗಳು ಬೇಕಿದೆ. ರಾಜ್ಯದಲ್ಲಿ ಹಲವು ಕಡೆ ಬರ ಆಗ್ತಾ ಇದೆ, ಬಹಳಷ್ಟು ಕಡೆ ನೆರೆ ಆಗ್ತಾ ಇದೆ. ಇವ್ರ ಯೋಗ್ಯತೆಗೆ ಶಾಲೆ ಶುರುವಾಗೋ ಸಂದರ್ಭದಲ್ಲಿ ಇವ್ರ ಹತ್ರ ಶಿಕ್ಷಣ ಸಚಿವರೇ ಇರಲಿಲ್ಲ. ಈಗ ಬರ ನೆರೆ ಸಂದರ್ಭದಲ್ಲೂ ಕೂಡ ಅಂದ್ರೆ ಇದು ರಾಜ್ಯ ನಾಯಕತ್ವದ ಸಮಸ್ಯೆ ಅಲ್ಲ, ಇದು ಹೈಕಮಾಂಡ್ ಸಮಸ್ಯೆ. ಇದು ಆ ಕಾರಣಕ್ಕಾಗಿನೇ ಹೇಳ್ತಾ ಇದ್ದಿದ್ದು. ಇದು ರಾಜ್ಯ ನಾಯಕರುಗಳಿಗೂ ಕೂಡ ಬಹಳ ಸಿಡ್ತರಿಸ್ತಾ ಇರುವಂತ ಸಂಗತಿ. ಕಾಂಗ್ರೆಸ್ ಹೈಕಮಾಂಡ್ ಹೀಗೆ ಒಂದು ರಾಜ್ಯ ಸರ್ಕಾರ ನಡಿಬೇಕು ಅಂತಂದ್ರೆ, ತಮ್ಮ ಪಕ್ಷದ ಸರ್ಕಾರ ನಡಿಬೇಕು ಅನ್ನೋ ಸಂದರ್ಭದಲ್ಲಿ, ಬಹಳ ಸ್ಮೂತ್ ಆದಂತ ಗವರ್ನೆನ್ಸ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಕಳಕಳಿ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಅಷ್ಟೇ. 2 ತಿಂಗಳಾದ್ರೂ ಇವ್ರುಗಳಿಗೊಂದು ಸಂಪುಟ ವಿಸ್ತರಣೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಹೈಕಮಾಂಡ್ಗೆ ಇವ್ರು ಎಷ್ಟು ಸ್ಟ್ರಾಂಗ್ ಹಂಗಾದ್ರೆ? ಇವ್ರ ಕಾರ್ಯವಿಧಾನ ಹೇಗಿದೆ, ಇವ್ರ ಚಟುವಟಿಕೆಗಳು ಹೇಗಿದೆ? ಇವ್ರನ್ನ ನಂಬ್ಕೊಂಡು ಇಲ್ಲಿ ಸರ್ಕಾರ ರಚನೆ ಮಾಡಿ ಏನಾದ್ರು ಒಳ್ಳೆ ಅಧಿಕಾರ ಕೊಡಕ್ಕಾಗುತ್ತಾ? ಈ ಪ್ರಶ್ನೆಯನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಕೇಳೋಂಗಾಗೋಗಿದೆ. ನಾನು ಯಾಕಂತ ಅಂದ್ರೆ ನಾನು ಹೇಳ್ದಂಗೆ ಅಧಿಕಾರಕ್ಕೆ ಬಂದು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 60 ದಿನ ಆದರೂ ಕೂಡ ಇವರಿಗೆ ಸಂಪುಟ ವಿಸ್ತರಣೆ ಮಾಡೋಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಈಗಲೂ ಕೂಡ ಮುಖ್ಯಮಂತ್ರಿನ ಕರೆಸ್ಕೊಳ್ಳೋದು, 2-3 ದಿವಸ ದೆಹಲಿಯಲ್ಲಿ ಇಟ್ಕೊಳ್ಳೋದು ಇವರು, ಮತ್ತೊಂದ್ಸಲ ಕೆಪಿಸಿಸಿ ಅಧ್ಯಕ್ಷರು ಮತ್ತೊಬ್ಬರನ್ನ ಮತ್ತೊಂದು ಬಾರಿ ಹೈಕಮಾಂಡ್ ಬುಲಾವ್ ಕೊಡೋದು, ಇದೇ ಮಾಡ್ಕೊಂಡು ಕೂತ್ರೆ ಆಡಳಿತ ಹೆಂಗೆ ನಡಿಬೇಕು? ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಹಂಗೇನೆ ಬಹಳ ಪ್ರವಾಹ, ಬಹಳ ನೆರೆ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಸರಿಯಾಗಿ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಕ್ ಆಗಿರ್ಲಿಲ್ಲ ಅವಾಗಿನ ಹೈಕಮಾಂಡ್ಗೆ. ಈಗಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಏನೋ ಒಂದು 10 ಜನ ಇದ್ದಾರೆ, ಅವತ್ತು ಒಬ್ಬರೇ ಇದ್ರು ಅವರು. ಈಗ ರಾಜ್ಯದಲ್ಲಿ ನೆರೆ ಬರ ಈ ತರದ ಸನ್ನಿವೇಶ ಇದೆ, 16 ಗೊಂದಲಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಇಂಥ ಟೈಮಲ್ಲಿ ಯಾವ್ದಾದ್ರು ಸಚಿವಗಿರಿ KPSCಗೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದೀರಾ ನೀವು? ಪಶು ವೈದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂಗಿನ ಗೊಂದಲ, ಪಶು ಸಚಿವರು ಇಲ್ಲ, ಉನ್ನತ ಶಿಕ್ಷಣ ಸಚಿವರು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಾಗಿ ಆಗೋಗಿದೆ. ಇವ್ರು ಇನ್ನೂ ಸಭೆ ಮೇಲೆ ಸಭೆ ಅಂತ ಹೇಳ್ಕೊಂಡು ದೆಹಲಿಯಲ್ಲಿ ಇದೇ ಆಟ ದಿನ ನಡೀತಾ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಇವತ್ತು ಸಚಿವರ ಪಟ್ಟಿ ಫೈನಲ್ ಆಗ್ಬೋದು. ಸಂಬಂಧಪಟ್ಟಂತೆ ವರಿಷ್ಠರು ಯಾರ್ಯಾರು ಏನೇನೋ ಒಂದು ಮಾತುಕತೆ ನಡೀತಾ ಇದೆ. ಇದೇ ಕತೆ 15-20 ದಿವಸದಿಂದ ನಡೀತಾ ಇದೆ. ಇವತ್ತು ಕೂಡ ಅದೇ ಮುಂದುವರಿತಾ ಇದೆ. ಪಟ್ಟಿ ಅಂತಿಮಗೊಳಿಸಿ 10 ಗಂಟೆ ಬಳಿಕ ರವಾನೆ ಆಗ್ಬೋದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ವರಿಷ್ಠರು ಇವತ್ತಾದ್ರೂ ಪಟ್ಟಿ ರವಾನೆ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಿದೆ. ಆ ಕಾರಣಕ್ಕಾಗಿನೇ ಹೇಳಿದ್ದು, ಇರೋದು 3-4 ಸ್ಟೇಟ್ ಇವರಿಗೆ. ಅದಕ್ಕೂ ಕೂಡ ಸರಿಯಾಗಿ ಒಂದು ಗವರ್ನೆನ್ಸ್ ಕೊಡೋದಕ್ಕೆ, ಒಂದು ಸಚಿವ ಗಿರಿ ಕರೆಕ್ಟಾಗಿ ಆ ಟೈಮ್ ಅದು ಹಂಚಿಕೆ ಆಗಬೇಕು, ಪೋರ್ಟ್ಫೋಲಿಯೋ ಕೊಡಬೇಕು, ಆ ಕೆಲಸ ಇವ್ರುಗಳಿಗೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಹೈಕಮಾಂಡ್ ಇವ್ರದಿನ್ನೇ ಇದೆ ಏನೇನು ಕತೆಗಳು ಹೇಳ್ಕೊಂಡು ಹೋಗ್ತಾರೆ ಅನ್ನೋದು ನೋಡ್ಬೇಕಿದೆ. ಆಯ್ತು, ಈಗ ಮುಗೀತು, ನೀಟ್ ಆಯ್ತು, ಜೆನ್ಜಿ ಹೋರಾಟ ಆಯ್ತು, ಈಗ ಪ್ರಶ್ನೆ ಕೊಡಿ ಅಂತ ಹೇಳ್ಕೊಂಡು ಆಯ್ತು. ಓಕೆ ಸ್ವಾಮಿ, ಅದೆಲ್ಲ ನಡೀತಾ ಇರುತ್ತೆ. ಒಂದು ವಿಸ್ತರಣೆ ಮಾಡೋದಕ್ಕೆ ಏನು ಸಮಸ್ಯೆ ನಿಮಗೆ? ಅದಿಲ್ಲಿರುವಂತ ಪ್ರಶ್ನೆ ಇದು. ರಾಜ್ಯ ನಾಯಕರುಗಳಿಗೂ ಕೂಡ ಈ ಸಮಸ್ಯೆಯನ್ನ ತಂದಿಡ್ತಾ ಇದೆ. ಇವರಿಗೂ ಕೂಡ ಮುಜುಗುರದ ಸಂಗತಿ ಇದು. ಅದನ್ನೇ ಕೇಳ್ತಾ ಇದ್ದಾರೆ ಬಿಜೆಪಿಯವರು, ವಿರೋಧ ಪಕ್ಷದವರು, ನಿಮ್ಮ ಹೈಕಮಾಂಡ್ ಅಷ್ಟೊಂದು ವೀಕಾ ಅಂತ. ಇಲ್ಲೆಲ್ಲ ಗೊಂದಲ ನಡೆಯೋ ಟೈಮಲ್ಲಿ ಇವ್ರ ಮುಖ್ಯಮಂತ್ರಿಗಳನ್ನ, ಇಲ್ಲಿರೋ ನಾಯಕಗಳನ್ನ ಹೋಗಿ ದೆಹಲಿಯಲ್ಲಿ ಕೂರಿಸ್ಕೊಳ್ಳೋದು 2-3 ದಿನ. ಅಲ್ಲಿರೋ ಪ್ರೊಟೆಸ್ಟ್ಗೆಲ್ಲ ಇವ್ರನ್ನ ಕೂರಿಸ್ಕೊಳ್ಳೋದು. ಮಾಡ್ಕೊಳ್ಳಿ ಏನಾದ್ರು ಆನ್ ಟೈಮ್ ಇವರಿಗೆ ಸಚಿವಗಿರಿ ಕೊಡೋಕೆ ಏನ್ ಸಮಸ್ಯೆ ಆಗಿರೋದು? ಇನ್ನೊಂದು ವಿಚಾರ ನೋಡಿ, ಸಂಜೆ 4:05ಕ್ಕೆ ಪಕ್ಕಾ ಅಂತ ಇವತ್ತು ಶಾಸಕರುಗಳು ನಂಬಿದ್ದಾರೆ. ಈವರೆಗೂ ಯಾವುದೇ ಅಧಿಕೃತ ಮಾಹಿತಿ ರವಾನೆ ಆಗಿಲ್ಲ. ಸರ್ಕಾರದ ಕಡೆಯಿಂದ ಸಮಯ ಕೋರಿ ಪತ್ರ ಕೂಡ ರವಾನೆ ಆಗಿಲ್ಲ. ಹೆಂಗ್ ಪತ್ರ ರವಾನೆ ಆಗುತ್ತೆ? ಇವ್ರು ಹೈಕಮಾಂಡ್ ನಂಬ್ಕೊಂಡು ಇವ್ರು ಏನಾದ್ರು ಪತ್ರ ಇದೇ ದಿವಸ ಇದೇ ಕತೆನ ಇವ್ರದ್ದು? ಇವತ್ತು ಬರ್ತೀವಿ ನೀವಿರಿ, ನಾಳೆ ಬರ್ತೀವಿ ನೀವಿರಿ. 2 ತಿಂಗಳಾದ್ರೂ ಕೂಡ ಇವ್ರುಗಳಿಗೆ ಇನ್ನೂ ಒಂದು ಪಟ್ಟಿ ಫೈನಲ್ ಮಾಡ್ಕೊಂಡು ಕೊಡಕ್ಕಾಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಸರ್ಕಾರಕ್ಕೂ ಕೂಡ ಅಷ್ಟೇ ಮೌಖಿಕವಾಗಿ ಒಂದು ಆದೇಶ, ಒಂದು ಸೂಚನೆ ಕೊಡೋದಷ್ಟೇ ಇಲ್ಲಿ. ಇವತ್ತು ಮೋಸ್ಟ್ಲಿ ಏನಾದ್ರು ಪಟ್ಟಿ ಬರ್ಬೋದು ನಮ್ಮ ಹೈಕಮಾಂಡ್ ನಾಯಕರುಗಳಿಂದ.
ಒಂದು ಒಂದು ಸಮಯ ಕಾಯ್ದಿರಿಸ್ಕೊಳ್ಳಿ, ಮೌಖಿಕವಾಗಿ ಒಂದು ಸೂಚನೆ ಅಷ್ಟೇ, ಅಧಿಕೃತವಾಗಿ ಇವ್ರಿಗೆ ಕೊಡೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ ಹೈಕಮಾಂಡ್. ಸದ್ಯ ರಾಹುಲ್ ಗಾಂಧಿ ಇಲ್ಲೇ ಇದ್ದಾರೆ, ಇನ್ನು ಮತ್ತೆ ಫಾರಿನ್ ಟ್ರಿಪ್ ಅಂತ ಹೊರಟ್ರೆ ಇನ್ನೊಂದು 2 ತಿಂಗಳು ಇಲ್ಲ ಅಂತ ಕಾಣಿಸುತ್ತೆ. ಈಗ ಹೆಂಗಿದ್ರು ಅಲ್ಲಿ ಅಧಿವೇಶನ ನಡೀತಾ ಇರುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಇರಬೇಕಾಗಿದೆ, ಹಾಗಾಗಿ ಏನೋ ಒಂದು ಆಗ್ಬೋದು ಅಂತ ಒಂದು ನಂಬಿಕೆ ಅಷ್ಟೇ ಇಲ್ಲಿ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಅಟ್ಲೀಸ್ಟ್ ಇವತ್ತಾದ್ರೂ ಅಥವಾ ಈ ವಾರ ಆದ್ರೂ ಇವ್ರು ಹೈಕಮಾಂಡ್ಗೆ ಒಂದು ಪೋರ್ಟ್ಫೋಲಿಯೋ ಕೊಡೋಕೆ ಅವಕಾಶ ಆಗುತ್ತಾ, ಸಾಧ್ಯ ಆಗುತ್ತಾ, ಏನ್ ಸಮಸ್ಯೆ ಆಗ್ತಾ ಇರೋದು ಪ್ರಮೋದ್ ಅಂತ ಹೇಳ್ಕೊಂಡು? ಮತೇಶ್, ಸಮಸ್ಯೆನೇ ಕಾಂಗ್ರೆಸ್ ಹೈಕಮಾಂಡ್. ಇದನ್ನು ನೇರವಾಗಿ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜನರ ಆಕ್ರೋಶ, ನಿಮ್ಮ ಆಕ್ರೋಶ ಹೇಗಿದೆಯೋ ಅದೇ ರೀತಿ ಅನೇಕರು ಕಾಂಗ್ರೆಸ್ ನಾಯಕರು ಕೂಡ ಅದೇ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಆ ನಾಯಕರು ನೇರವಾಗಿ ಕ್ಯಾಮರಾ ಮುಂದೆನೋ ಹೊರಗಡೆನೋ ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತೂ ಇವತ್ತು ಆಗತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ, ಅದು ಕೂಡ ಕನ್ಫರ್ಮ್ ಇಲ್ಲ, ಆಗತ್ತೆ ಅನ್ನುವಂಥ ಭಾವಿಸಲಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಅತ್ತ ಹೈಕಮಾಂಡ್ ನಾಯಕರು ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿರುವಂಥ ಪ್ರಶ್ನೆ ಅಂದರೆ ಮಲ್ತೇಶ್, ಈಗಾಗಲೇ 20 ಜನಗಳ ಪೈಕಿ ಸುಮಾರು 12ರಿಂದ 14 ಹೆಸರುಗಳ ಬಗ್ಗೆ ಬಹುತೇಕ ಅಂತಿಮವಾಗಿರುತ್ತೆ. ಅಂದರೆ ಇಂತಿಂಥವರು ಜಾತಿ ಕಾಂಬಿನೇಷನ್ ಕಾರಣಕ್ಕೋಸ್ಕರ, ಪರ್ಮಿಟೇಷನ್ ಕಾಂಬಿನೇಷನ್ ಕಾರಣಕ್ಕೋಸ್ಕರ, ಪ್ರಾದೇಶಿಕವಾರು, ಜಿಲ್ಲಾವರು, ಎಲ್ಲ ಕಾರಣಗಳಿಗೋಸ್ಕರ ಈಗಾಗಲೇ ಬಹುತೇಕ ನಿಶ್ಚಯವಾಗಿರುತ್ತೆ. ಬಾಕಿ ಇರುವಂಥ 6ರಿಂದ 8 ಹೆಸರೇನಿದೆ, ಆ 6ರಿಂದ 8 ಹೆಸರಿಗೆ ಸುಮಾರು 60 ದಿನಗಳ ಕಾಲ ಎಕ್ಸೈಸ್ ಮಾಡಬೇಕನ್ನುವಂಥ ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆ. ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೋದರು, ಮುಖ್ಯಮಂತ್ರಿಗಳು ಹೋಗಿ ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಬಂದರು, ಎಲ್ಲವೂ ಆಯಿತು. ಅದಾದಮೇಲೆ ಬಹುಶಃ ಸರಿಯಾಗಿ ಸಮಯ ಕೊಟ್ಟಿದ್ರೆ ಮೊದಲ ಹಂತದಲ್ಲಿ ಹೇಗೆ ಎಷ್ಟು ಶೀಘ್ರವಾಗಿ ಮಾಡೋದು ಅದೇ ರೀತಿ ಮಾಡ್ಬೋದಾಗಿತ್ತು. ಅನಗತ್ಯವಾದಂಥ ಗೊಂದಲ, ಅನಗತ್ಯವಾದಂಥ ಕನ್ಫ್ಯೂಷನ್ಸು, ಅನಗತ್ಯವಾದಂಥ ಮೀಟಿಂಗ್ ಕಾರಣಕ್ಕೋಸ್ಕರ ಸಾಕಷ್ಟು ಡಿಲೇ ಆಗ್ತಾ ಇದೆ. ಇವತ್ತು ಈಗ 8:30-9 ಗಂಟೆ ಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ರಾಜ್ಯದ ನಾಯಕರು ಇರಲ್ಲ, ಬದಲಾಗಿ ಇನ್ನಿತರ ನಾಯಕರು ಯಾರಿದ್ದಾರೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ ಇದ್ದಾರೆ, ಅವರು ಕೂಡ ಇರ್ತಾರೆ. ಆ ಮೂಲಕ ಒಂದು ಎಕ್ಸೈಸನ್ನು ಮಾಡಲಾಗುತ್ತೆ, ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. ಅದಾದ ಬಳಿಕ ಒಂದು ಅಂತಿಮ ಹಂತದ ಪಟ್ಟಿಯನ್ನು ರಾಜ್ಯ ನಾಯಕತ್ವಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿಂದ ರಾಜಭವನಕ್ಕೆ ಪ್ರೊಸೆಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆಗೆ ರಾಜಭವನದಲ್ಲಿ ತಯಾರಿ ಆಗಬೇಕಾಗಿದೆ, ಇನ್ನೂ ಸಂಪೂರ್ಣವಾದಂಥ ತಯಾರಿ ಅಂದರೆ ಅಧಿಕೃತವಾದಂಥ ಮಾಹಿತಿ ರವಾನೆ ಆಗಿಲ್ಲ. ಬಟ್ ತಯಾರಿಯನ್ನು ಪದ ಬಳಸೋಕ್ಕಿಂತ ಹೆಚ್ಚಾಗಿ ಈಗಾಗಲೇ ಎಲ್ಲ ರೀತಿಯಂಥ ವ್ಯವಸ್ಥೆ ಅಲ್ಲಾಗಿದೆ. ಇನ್ನೇನು ಬೋರ್ಡ್ ಹಾಕಬೇಕು, ಹಿಂದೆಗಡೆ ಡಿಸೈನ್ ಬೋರ್ಡ್ಗಳನ್ನು ಹಾಕಿ ಚೇರ್ ಹಾಕೋದಷ್ಟೇ ಬಾಕಿ ಇರುತ್ತೆ. ಅದನ್ನು ಹೊರತಾಗಿ ನೇರವಾಗಿ ಕಮ್ಯುನಿಕೇಷನ್ಸ್ ಏನೂ ಆಗಿಲ್ಲ, ಅದು ಒಂದು ಭಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ಪಟ್ಟಿನೇ ತಯಾರಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈಗ ಅನೇಕ ಶಾಸಕರು ಸಾಕಷ್ಟು ತಾಳ್ಮೆಯನ್ನು ಗೆಡ್ತಾ ಇದ್ದಾರೆ. ಅನೇಕ ಶಾಸಕರಿಗೆ ಅಸಮಾಧಾನ ಇರುತ್ತೆ, ಯಾಕೆಂದರೆ ನಮಗೆ ಸಿಕ್ಕಿಲ್ಲ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಅವರಲ್ಲಿ ಇರುತ್ತೆ. ಅದ್ರ ಜೊತೆಗೆ ಯಾರ್ಯಾರಿಗೆ ಕೈ ತಪ್ಪಿರುತ್ತೋ ಅವರು ಕೂಡ ಸಿಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈಗಾಗಲೇ ಸಾಕಷ್ಟು ಮಂದಿ ದೆಹಲಿಯಲ್ಲಿದ್ದಾರೆ, ದೆಹಲಿಯಲ್ಲಿ ಕೂತು ಸಾಕಷ್ಟು ಪ್ರೆಷರ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಇನ್ನೂ ಮಾಹಿತಿ ರವಾನೆ ಆಗಿಲ್ಲ, ಯಾರಿಗೂ ಕೂಡ ಕಮ್ಯುನಿಕೇಟ್ ಆಗಿಲ್ಲ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಕಚೇರಿ ಹೇಳ್ತಾ ಇರುವಂಥದ್ದು ಅಥವಾ ಹೈಕಮಾಂಡ್ ನಾಯಕರು ಹೇಳ್ತಾ ಇರುವಂಥದ್ದು ಈಗಾಗಲೇ ತತ್ಕ್ಷಣಕ್ಕೆ ಪಟ್ಟಿ ಬಿಡುಗಡೆ ಮಾಡಿಬಿಟ್ರೆ ಸಹಜವಾಗಿ ಒತ್ತಡಗಳು ಬರುತ್ತೆ, ಪ್ರತಿಭಟನೆ ಆಗುತ್ತೆ, ಮತ್ತೊಂದು ಸಮಸ್ಯೆಗಳಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಡಿಲೇ ಟ್ಯಾಕ್ಟಿಕ್ಸ್ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದನ್ನು ಹೊರತಾಗಿ ಇವತ್ತಿನ ಸಭೆ ಬಗ್ಗೆ ಹೇಳೋದಾದರೆ, ಇವತ್ತಿನ ಸಭೆ ಬಳಿಕ ಮುಖ್ಯಮಂತ್ರಿಗಳಿಗೆ ಒಂದು ಪಟ್ಟಿ ರವಾನೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಅವರ ಅಧಿಕೃತ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ರೀತಿಯಂಥ ಕಾರ್ಯಕ್ರಮಗಳಿಲ್ಲ, ಕೇವಲ ಕಾಯ್ದಿರಿಸಲಾಗಿದೆ ಅಂತ ಇದೆ. ಒಂದು ವೇಳೆ ಇವತ್ತೇನಾದ್ರು ಮಾಹಿತಿ ರವಾನೆ ಆದರೆ ಅದಾದ ಬಳಿಕ ಎಲ್ಲ ಸಚಿವಾಕಾಂಕ್ಷಿಗಳಿಗೆ ಅಥವಾ ಯಾರ್ಯಾರಿಗೆ ಪಟ್ಟಿಯಲ್ಲಿ ಹೆಸರಿರುತ್ತೋ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ, ಅವರಿಗೆ ಒಂದು ಅಧಿಕೃತವಂತ ಲೆಟರ್ನ ಹಾಕಬೇಕಾಗತ್ತೆ. ಆ ಲೆಟ್ರು ವಾಟ್ಸಪ್ ಮೂಲಕನೂ ರವಾನೆ ಮಾಡಲಾಗುತ್ತೆ, ಫ್ಯಾಕ್ಸ್ ಮೂಲಕನೂ ರವಾನೆ ಮಾಡಲಾಗುತ್ತೆ, ಜೊತೆಗೆ ಟ್ರೂ ಕಾಪಿನೂ ಕೂಡ ಕಳಿಸಲಾಗುತ್ತೆ. ಎಲ್ಲ ಕಾರಣಗಳಿಗೋಸ್ಕರ ಮುಖ್ಯಮಂತ್ರಿಗಳು ತಮ್ಮ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಬಹುಶಃ ಇವತ್ತು ಎಲ್ಲವೂ ಅಂದ್ಕೊಂಡಂತೆ ಆದರೆ ಇವತ್ತು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಅಲ್ದೇಶ್, ಓಕೆ, ಜಸ್ಟ್ ಹೋಲ್ಡ್ ಪ್ರಮೋದ್. ಇದರ ಜೊತೆಗೆ ಈಗ ಆಯಾ ಸಮುದಾಯದವರು, ಜಾತಿಯವರು, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಸ್ವಾಮೀಜಿಗಳು ಆ ಲಾಬಿ ಕೂಡ ಮುಂದುವರಿತಾ ಇದೆ. ಯಾಕಂದ್ರೆ ಲಾಬಿ ಮಾಡಕ್ ಟೈಮ್ ಇದೆಯಲ್ಲ, ಇವ್ರು 2-3 ತಿಂಗಳು ಟೈಮ್ ಕೊಡ್ತಾವ್ರಲ್ಲ, ಇನ್ನು ಹೇಳ್ಕೊಂಡು ಓಡಾಡೋದು ಇದೇ ನಡೀತಾ ಇರುವಂಥದ್ದು. ಈಗ ನೋಡಿ, ಒಕ್ಕಲಿಗರಿಗೆ ಹೆಚ್ಚಿನ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಟ್ಟದ ನಂಜಾವಧೂತ ಶ್ರೀಗಳು ಮನವಿಯನ್ನ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ 6ರಿಂದ 7 ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಕೊಂಡು ನಂಜಾವಧೂತ ಶ್ರೀಗಳು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಇದು ನಂಜಾವಧೂತ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರ ಮುಖ ನೋಡಿ ಸಮುದಾಯ ನಿಂತಿದೆ. ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಂಜಾವಧೂತ ಶ್ರೀಗಳು ಹೇಳಿರೋದು. ಸೊ ಬೆಂಗಳೂರಿನಲ್ಲಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಒಕ್ಕಲಿಗ ಸಮುದಾಯ ಬಹಳ ದೊಡ್ಡ ಸಮುದಾಯ, ಅವ್ರ ಜೊತೆಗೆ ಸರ್ಕಾರದ ಜೊತೆಗೆ ಆ ಸಮುದಾಯ ನಿಂತಿರುವಂಥ ಕಾರಣಕ್ಕಾಗಿಯೇ ಈ ಸರ್ಕಾರ ಕೂಡ ಬಹಳ ಸುಸೂತ್ರವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಸಚಿವ ಸ್ಥಾನ ಬೇಕು ಅಂತ ಹೇಳ್ಕೊಂಡು ಅವರು ಒಂದು ಡಿಮಾಂಡನ್ನು ಇಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯ ಬಹಳ ದೊಡ್ಡ ಸಮುದಾಯ, ಹಾಗಾಗಿ ಮತ್ತು ಈ ಸರಿ ಶಿವಕುಮಾರ್ ಅವರ ಮುಖವನ್ನು ನೋಡಿ ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಮಟ್ಟಿಗೆ ಅವ್ರ ಜೊತೆಯಲ್ಲಿ ಸಮುದಾಯ ನಿಲ್ಲುವಂಥದ್ದಾಯಿತು. ಮತ್ತು ಈ ಸಮುದಾಯ ಯಾರ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ನಿಂತಿದೆ, ಅವಾಗೆಲ್ಲ ಸರ್ಕಾರಗಳು ಬಂದಿದ್ದಾವೆ, ಅದೆಲ್ಲರಿಗೂ ಗೊತ್ತಿರೋವಂಥದ್ದೇ. ನಾನು ಕಾಂಗ್ರೆಸ್ನ ಹೈಕಮಾಂಡ್ ಅದಕ್ಕೆ ಹೇಳುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳುವಂಥದ್ದು, ಈ ಸಮುದಾಯಕ್ಕೆ ಕನಿಷ್ಠ 6ರಿಂದ 7
ಮಂತ್ರಿ ಸ್ಥಾನಗಳನ್ನು, ಕ್ಯಾಬಿನೆಟಲ್ಲಿ ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಅವಕಾಶ ಪಡೆದಂಥ ನಮ್ಮ ಸಮುದಾಯದ ಮಂತ್ರಿಗಳು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ನಾಡಿನ ಹಿತಕ್ಕಾಗಿ ಮಾಡಿದ್ದಾರೆ. ಹಾಗಾಗಿ ಈ ಸರಿನೂ ಕೂಡ 6ರಿಂದ 7 ಜನ ಮಂತ್ರಿಗಳಿಗೆ ಅವಕಾಶ ಕೊಡಬೇಕು. ಈ ಸರಿ ಯುವಕರನ್ನು ಮತ್ತು ಹಿರಿಯರನ್ನು ಗುರುಸೋದ್ರ ಜೊತೆಗೆ ಯಾರಾದರೂ ಒಬ್ಬರು ಮಹಿಳೆಗೆ, ಬಹುಶಃ ಆರತಿ ಕೃಷ್ಣ ಅವ್ರ ಜೊತೆಗೆ ಯಾರಿದ್ದಾರೆ ಗೊತ್ತಾಗಲಿಲ್ಲ. ಹಾಗಾಗಿ ಅವರ ಸೇವಾ ಹಿನ್ನೆಲೆಯನ್ನು ಗುರುತಿಸಿ ಒಬ್ಬ ಹೆಣ್ಣುಮಗಳಿಗೆ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದಲ್ಲಿ ಗುರುತಿಸಿ. ಸೊ ಇದು ನಂಜಾವತ ಶ್ರೀಗಳು ಹೇಳಿರುವಂಥದ್ದು. ಈ ಸಲ ನಿಮ್ಗೆ ಗೊತ್ತಿರೋ ಹಾಗೆ ಒಕ್ಕಲಿಗರಿಂದ ಯಾರು ಕೂಡ ಮಹಿಳಾ MLA ಅನ್ನುವಂಥದ್ದಿಲ್ಲ. ಹಾಗಾಗಿ MLCಗೆ ಯಾರಿಗಾದ್ರೂ ಅವಕಾಶ ಕೊಡಿ ಅಂತ. ಬಹುಶಃ ಕಳೆದ ಬಾರಿ DK ಶಿವಕುಮಾರ್ ಅವರು ಪ್ರಮೋದ್ DCM ಆಗಿದ್ದಂಥ ಸಂದರ್ಭದಲ್ಲಿ ಒಕ್ಕಲಿಗರು ಬಹುಶಃ 5 ಮಂದಿ DK ಶಿವಕುಮಾರ್ ಅವರು ಸೇರಿ ಸಿದ್ದರಾಮಯ್ಯನವ್ರ ಪೋರ್ಟ್ಫೋಲಿಯೋದಲ್ಲಿ ಇದ್ದಂಥದ್ದು. ಬಟ್ ಲಿಂಗಾಯತರಿಗೆ ಸುಮಾರು 8 ಮಂದಿಗೆ ಅವಕಾಶ ಸಿಕ್ಕಿತ್ತು. ಕಾರಣಾಂತರ DCM ಅನ್ನುವಂಥ ಹುದ್ದೆ ಎಲ್ಲ ಅವ್ರಿಗೆ ಕೊಟ್ಟಿರಲಿಲ್ಲ ಆ ಕಾರಣಕ್ಕಾಗಿ. ಬಟ್ ಈ ಸಲನೂ ಬಹಳ ಹೊಸಬ್ರು ಅನ್ನುವಂಥದ್ದೆಲ್ಲ ಮತ್ತೊಂದು ಲೆಕ್ಕಾಚಾರ ನಡೀತಾ ಇದ್ರು ಕೂಡ ಈ ಕ್ಯಾಸ್ಟ್ಗೆ ಸಂಬಂಧಪಟ್ಟಾಗಿನ ಕಾಂಬಿನೇಷನ್ ಹೇಗೆ ನಡೆಯಬಹುದು ಅಂತೇಳಿ ಪ್ರಮೋದ್, ಜೊತೆಗೆ ಒಕ್ಕಲಿಗರ ಒಂದು ಡಿಮ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಾಗೆ ಈ ಬಾರಿ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಅವಕಾಶ ಸಿಗ್ಬೋದು? ಯಾಕಂದ್ರೆ ಖುದ್ದು ಆ ಸಮುದಾಯದ ಮುಖ್ಯಮಂತ್ರಿ ಆಗಿರೋ ಕಾರಣದಿಂದಾಗಿ. ಪ್ರಮೋದ್, ಮಲ್ತೇಶ್, ಮುಖ್ಯಮಂತ್ರಿಗಳು ಒಕ್ಕಲಿಗರ ಸಮುದಾಯಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಯಾಕಂದರೆ ಹಿಂದೆ OBC ಇದ್ದಂಥ ಸಂದರ್ಭದಲ್ಲೂ ಕೂಡ ಅನೇಕ ನಾಯಕರನ್ನು ನಾವು ನೋಡಿದ್ವಿ. OBC ಸಮುದಾಯಕ್ಕೆ ಮಣೆ ಕೊಳ್ಳಾಗಿತ್ತು, ಆದರೆ ಮಣೆ ಹಾಕಲಾಗಿತ್ತು. ಆದರೆ ಎಷ್ಟು ಸಾಧ್ಯತೆ ಇತ್ತು ಅದರ ಪ್ರಮಾಣ ತೀರಾ ಕಡಿಮೆ ಇತ್ತು. ಇದೇ ರೀತಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ 3ರಿಂದ 4 ಮುಖ್ಯಮಂತ್ರಿ ಆದಿಯಾಗಿ 3ರಿಂದ 4 ಜನ ಸ್ಥಾನಮಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸಹಜವಾಗಿಯೇ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡೋದು ಕಷ್ಟ ಸಾಧ್ಯವಾಗುತ್ತೆ. ಯಾಕೆಂದರೆ ಮುಖ್ಯಮಂತ್ರಿ ಹೊರತಾಗಿ ಇನ್ನಿತರ ಸಮುದಾಯಗಳಿಗೂ ಕೂಡ ಮಣೆ ಹಾಕಬೇಕಾಗತ್ತೆ. ಈ ಬಾರಿ ನೋಡ್ತಾ ಇದ್ರೆ ಈಗಾಗಲೇ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಮತ್ತೊಂದು ಪ್ರಾತಿನಿಧ್ಯ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದ್ರ ಜೊತೆಗೆ ಈಗ ಸ್ಫಟಿಕಪುರಿ ಸ್ವಾಮೀಜಿ ಹೇಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರೆ ಅವ್ರು ಹೇಳ್ತಾ ಇರುವಂಥದ್ದು ಮಹಿಳೆಯರಿಗೂ ಕೂಡ, ಒಕ್ಕಲಿಗ ಸಮುದಾಯದ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಡಿ ಅಂತ. ಆದರೆ ಮಹಿಳೆಯರು ಯಾರು ಅಂತ ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ಅಷ್ಟು ಹೆಚ್ಚಿನ ಹೆಸರುಗಳು ಕೇಳಿ ಬರ್ತಾಯಿಲ್ಲ. ಹೀಗಾಗಿ MLC ಹೆಸರುಗಳು ಕೊಡಿ, MLC ಅವರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಆರತಿ ಕೃಷ್ಣ ಅವರ ಹೆಸರಿಗೆ ಆಗಲೇ ಚಾಲ್ತಿ ಇದೆ. ಬಹುಶಃ ಈ ಎಲ್ಲ ಲಾಬಿಗಳು ವರ್ಕೌಟ್ ಆಗ್ತಾ ಇದೆ. ಈ ಲಾಬಿಗಳ ಮೂಲಕ ಅಂದರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥದ್ದು ಅಥವಾ ಸಾಮಾಜಿಕವಾಗಿ ನೇರವಾಗಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡೋ ಮೂಲಕ ಒಂದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ, ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಹೈಕಮಾಂಡ್ ಇದೆಲ್ಲವೂ ಕೂಡ ಎಷ್ಟು ಗಂಭೀರವಾಗಿ ಸ್ವೀಕರಿಸುತ್ತೆ ಅದನ್ನು ನೋಡಬೇಕಾಗತ್ತೆ. ಯಾಕಂದರೆ ಅಫ್ಕೋರ್ಸ್ ಎಲ್ಲ ಸಮುದಾಯದವರು ಕೂಡ ತಮ್ಮದೇ ಆದಂಥ ಬೇಡಿಕೆಯನ್ನು ಇಡ್ತಾರೆ. ಎಲ್ಲ ಸಮುದಾಯದವರು ಕೂಡ ಅವರವರ ಆಫರ್ಗಳನ್ನು ಇಟ್ಟಿರ್ತಾರೆ. ಅಂದರೆ ನಮ್ಮವರಿಗೆ ಇಂಥವ್ರಿಗೆ ಸ್ಥಾನಮಾನ ಕೊಡಬೇಕು ಅಥವಾ ಇಂತಿಷ್ಟು ಸ್ಥಾನಮಾನ ಬೇಕು ಅಂತ. ಈಗ ಮತ್ತೆ ಸ್ವಾಮೀಜಿಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದರೆ ಈಗ ಸಂಪುಟ ವಿಸ್ತರಣೆ ಬಿಸಿ ನಿಧಾನಕ್ಕೆ ಕಾವು ಪಡ್ಕೊಳ್ತಾ ಇದೆ. ಇನ್ನಷ್ಟು ವಿಳಂಬ ಮಾಡಿದ್ರೆ ಇನ್ನಷ್ಟು ಸಮುದಾಯಗಳು ಮತ್ತೆ ಮುಂದೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನಷ್ಟು ಸಮುದಾಯಗಳು ಮತ್ತೆ ಇದೇ ರೀತಿಯಂಥ ವಾದವನ್ನು ಇಡುವಂಥ ಸಾಧ್ಯತೆ ಇರುತ್ತೆ. ಆಗ ಹೈಕಮಾಂಡ್ ಇನ್ನಷ್ಟು ಒತ್ತಡಕ್ಕೆ ಒಳಗಾಗ್ಬೋದು. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ಬೋದು. ಯಾಕಂದರೆ ಎಲ್ಲರೂ ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರನ್ನೂ ಕೂಡ ಸಮಾಧಾನ ಮಾಡೋದಕ್ಕಾಗಲ್ಲ. ಜೊತೆಗೆ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗುತ್ತೆ. ಪ್ರತಿ ಸಮುದಾಯಗಳು ಕೂಡ ತಮ್ಮದೇ ಆದಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿರುತ್ತೆ. ಜೊತೆಗೆ ಶಾಸಕರು ಕೂಡ, ಮುಖ್ಯಮಂತ್ರಿ ಆದವರಿಗೆ ಶಾಸಕರನ್ನು ಹಿಡಿದಿಟ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುವಂಥ ಕೆಲಸ. ಅಫ್ಕೋರ್ಸ್ ಅಸಮಾಧಾನಗಳು ಆಗೇ ಆಗುತ್ತೆ ಮಲ್ತೇಶ್. ಅಸಮಾಧಾನಗಳು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಸಾಮಾನ್ಯ. ಆ ಅಸಮಾಧಾನಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ, ಹೇಗೆ ಶಮನ ಮಾಡ್ತೀರಿ, ಅವರನ್ನು ಹೇಗೆ ಸಮಾಧಾನ ಮಾಡ್ತೀರಿ, ಅದ್ರ ಮೇಲೆ ನಿಂತಿದೆ. ಈಗ ಸ್ವಾಮೀಜಿಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಮೊದಲ ಹಂತ ಮಾತ್ರ. ಇನ್ನೂ ವಿಳಂಬವಾದರೆ ಇಂಥದ್ದು ಇನ್ನಷ್ಟು ಬೆಳಕಿಗೆ ಬರುವಂಥ ಸಾಧ್ಯತೆ ಅಥವಾ ಇಂಥ ಅನೇಕ ಹೇಳಿಕೆಗಳನ್ನು ನಾವು ಮತ್ತಷ್ಟು ನಿರೀಕ್ಷೆ ಮಾಡ್ಬೋದು. ಮಾಲ್ತೇಶ್, ಕರೆಕ್ಟ್. ಥ್ಯಾಂಕ್ ಯು ಪ್ರಮೋದ್.